ನಮಸ್ಕಾರ ಸ್ನೇಹಿತರೆ, ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭಾ ಅಧಿವೇಶನದಲ್ಲಿ ನಿಂತ್ಕೊಂಡು RSS ಗೀತೆಯನ್ನ ಹೇಳಿ ಒಂದು ಬಹುದೊಡ್ಡವಾದಂತಹ ವಿವಾದವನ್ನ ಮೈ ಮೇಲೆ ಎಳ್ಕೊಂಡ್ರು. ನಿಮ್ಗೆ ಗೊತ್ತಿದೆ, ಕೊನೆಗೆ ಬೇರೆ ಬೇರೆಯವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಗಳನ್ನ ಕೊಟ್ಟರು ಅಂತಕೊಂಡು. ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿಯಾಗಿ ಡೋಂಟ್ ಕೇರ್ ಅನ್ನುವ ಮನಸ್ಥಿತಿಯಲ್ಲೇ ಇದ್ದಿದ್ರು. ಕಾಂಗ್ರೆಸ್ನ ಹಲವಾರು ನಾಯಕರು ಬೇರೆ ಬೇರೆ ರೀತಿಯಾಗಿ ಮಾತಾಡಿದ್ರು. ನಿಮ್ಗೆ ಗೊತ್ತಿರಬಹುದು, KN ರಾಜಣ್ಣ ಅವರು ತಮ್ಮ ಬೇಗುದಿಯನ್ನ ಯಾವ ರೀತಿ ಹೊರ ಹಾಕೊಂಡ್ರು ಅಂತ ಹೇಳ್ಕೊಂಡು, ನಮ್ಗೊಂದು ನ್ಯಾಯ, ಡಿ.ಕೆ. ಶಿವಕುಮಾರ್ ಅವರಿಗೊಂದು ನ್ಯಾಯ ಅಂತ ಹೇಳ್ಕೊಂಡು ಹೇಳಿದ್ರು. ಆ ರೀತಿ ಅವರು ಹೇಳಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ RSS ಗೀತೆಯನ್ನ ಹೇಳಿದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲಿಯೂ ಕೂಡ ಖಂಡಿಸಲಿಲ್ಲ ಅಥವಾ ಡಿ.ಕೆ. ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಸೈಲೆಂಟ್ ಆಗಿತ್ತು. ಅದೇ ರೀತಿಯಲ್ಲಿ RSS ಹೆಸರು ಹೇಳಿದ್ರೇನೆ ಬುಸುಗುಟ್ಟುವಂತಹ ಸಿದ್ದರಾಮಯ್ಯನವರು ಕೂಡ ಸೈಲೆಂಟ್ ಆಗಿದ್ಬಿಟ್ರು. ಹಾಗಾಗಿ KN ರಾಜಣ್ಣವರು ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡಿದ್ರು. ಅದಾದ್ಮೇಲೆ ಮೈಕನ್ನ ಕಂಡಾಗೆಲ್ಲ ಮಾತಾಡುವಂತಹ ನಮ್ಮ ಮರಿ ಖರ್ಗೆ ಅವರು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇದೆಯಾ? ಅವರು ಕೂಡ ಅಷ್ಟೇ ಮೈಕ್ ಎದುರುಗಡೆ ನಿಂತ್ಕೊಂಡು ಹೇಳಿದ್ರು, RSS ನ ಗಾಳಿ ಕೂಡ ನಮ್ಗೆ ಯಾರಿಗೂ ಸೋಕಬಾರ್ದು, ಅದಷ್ಟೊಂದು ವಿಷಯುಕ್ತವಾಗಿದೆ ಅಂತಕೊಂಡು ಹೇಳಿದ್ರು. ಆದ್ರೆ ಅವ್ರ ತಂದೆ ಸೀನಿಯರ್ ಖರ್ಗೆ ಅವರು ಏನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ. ಇನ್ನು RSS ಹೆಸರು ಹೇಳಿದ್ರೇನೆ ಯಾವಾಗ್ಲೂ ಮೈ ಮೇಲೆ ಬೀಳುವಂತಹ BK ಹರಿಪ್ರಸಾದ್ ಅವರು ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಕೂಡ ಅಷ್ಟೇ ಇತ್ತೀಚೆಗೆ ನಮ್ಮ ಮರಿ ಖರ್ಗೆ ಅವ್ರ ತರ ಮೈಕ್ ನೋಡಿದಾಗೆಲ್ಲ ಏನೋ ಒಂದು ಹೇಳಿಕೆಗಳನ್ನ ಕೊಡ್ತಾರೆ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ BK ಹರಿಪ್ರಸಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಒಂದ್ ವೇಳೆ DCM ಆಗಿ ಅವರು ಈ ರೀತಿ ಹೇಳಿದ್ರೆ ತೊಂದರೆ ಇಲ್ಲ, ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಕಾಂಗ್ರೆಸ್ನ ಅಧ್ಯಕ್ಷನಾಗಿ RSS ಗೀತೆಯನ್ನ ಹೇಳೋದು ಅಕ್ಷಮ್ಯ, ಡಿ.ಕೆ. ಶಿವಕುಮಾರ್ ಅವರು ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಹೇಳಿದ್ರು. ಆದ್ರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ರಾಹುಲ್ ಗಾಂಧಿ ಆಗ್ಲಿ ಅಥವಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗ್ಲಿ ಇದನ್ನ ಖಂಡಿಸಿ ಹೇಳಿಕೆಯನ್ನ ಕೊಟ್ಟಿಲ್ಲ ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋಗಿಲ್ಲ. ಈ ರೀತಿ ನೀವು ಯಾಕೆ ಮಾಡಿದ್ರಿ ಅಂತ ತಕೊಂಡು. ಆದ್ರೂ ಕೂಡ BK ಹರಿಪ್ರಸಾದ್ ಅವರು ಈ ರೀತಿ ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಹೇಳಿದ್ದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಡಿ.ಕೆ. ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದ್ ವೇಳೆ ನಮ್ಮ ನಾಯಕರುಗಳಿಗೆ ಬೇಜಾರಾಗಿದ್ದಿದ್ರೆ ಖಂಡಿತವಾಗಿ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ರು. ಅದೇ ರೀತಿಯಲ್ಲಿ ಇನ್ನೂ ಕೆಲವು ಮಾತುಗಳನ್ನ ಹೇಳಿದ್ರು. ಅದೇನು ಅಂತ ಹೇಳಿದ್ರೆ, ನಾನು ಹುಟ್ಟಿದ್ದೆ ಕಾಂಗ್ರೆಸ್ನಲ್ಲಿ, ಸಾಯೋದು ಕೂಡ ಕಾಂಗ್ರೆಸ್ನಲ್ಲೇ, ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವಂತ ಪ್ರಶ್ನೆಯೇ ಇಲ್ಲ ಅಂತೇಳಿ ಹೇಳಿದ್ರು. ಹಾಗೇನೆ ನನ್ನ ಮನೆಗೆ ಇಲ್ಲಿವರೆಗೆ ಬೇರೆ ಬೇರೆ ಪಕ್ಷಗಳ ಬಹುದೊಡ್ಡ ನಾಯಕರುಗಳು ಕೂಡ ಭೇಟಿ ಕೊಟ್ಟಿದ್ದಾರೆ, ಆದ್ರೆ ನಾನು ಒಂಚೂರು ಕೂಡ ಕದಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಒಂದ್ ರೀತಿಯಾಗಿ ಹೈಕಮಾಂಡ್ಗೆ ಏನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಕೊಡ್ತಾ ಇದ್ರು ಅನ್ಸ್ತದೆ. ಅಂದ್ರೆ ಬೇರೆ ಬೇರೆ ಪಕ್ಷದವರು ನನ್ನ ಮನೆಗೆ ಬಂದು ನನ್ನನ್ನ ಅವರ ಪಕ್ಷಗಳಿಗೆ ಆಹ್ವಾನಿಸ್ತಾ ಇದ್ದಾರೆ, ಆದ್ರೆ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷವನ್ನ ಬಿಟ್ಟು ಹೋಗುವಂತಹ ಪ್ರಶ್ನೆಯೇ ಇಲ್ಲ, ಈ ರೀತಿಯಾದ ಸೂಚನೆಯನ್ನು ಕೊಡ್ಲಿಕ್ಕೆ ಹೀಗೆ ಮಾತಾಡಿದ್ರು ಅನ್ಸ್ತದೆ. ಅದೇ ರೀತಿಯಲ್ಲಿ BK ಹರಿಪ್ರಸಾದ್ ಅವರು ಮಾಡಿರುವಂತ ಪ್ರಶ್ನೆ ಇದೆಯಲ್ಲ, ನಿಷ್ಠೆ ಈ ತರ ಏನು ಮಾತಾಡಿದ್ರಲ್ಲ, ಅದಕ್ಕೆ ಕೂಡ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ಟಕ್ಕರನ್ನ ಕೊಟ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇರುವಂತಹ ನನ್ನ ನಿಷ್ಠೆಯನ್ನ ಯಾರ ಕೈಲೂ ಕೂಡ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ನಾನು ನಿಷ್ಠನಾಗಿದ್ದೇನೆ. ಅದಕ್ಕಾಗಿಯೇ ನಾನು ಅಧ್ಯಕ್ಷನಾಗಿರುವ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಂತ 100 ಕಚೇರಿಗಳನ್ನ ಓಪನ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಶ್ರಮಿಸ್ತಾ ಇದ್ದೇನೆ. ಕೆಲವು ಕಚೇರಿಗಳನ್ನ ಈಗಾಗಲೇ ನಾವು ಇನಾಗ್ರೇಟ್ ಮಾಡಿಬಿಟ್ಟಿದ್ದೇವೆ, ಇನ್ನು ಕೆಲವುದನ್ನ ಸದ್ಯದಲ್ಲೇ ಮಾಡ್ತೇವೆ ಅಂತ ತಿಳ್ಕೊಂಡು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ BK ಹರಿಪ್ರಸಾದ್ ಅವರಿಗೆ ನೇರವಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, ನನ್ನ ನಿಷ್ಠೆಯನ್ನ ನೀವು ಪ್ರಶ್ನೆ ಮಾಡೋದು ಬೇಡ. ನಾನೇನೋ ಒಂದು ತಮಾಷೆಯಾಗಿ ಮಾತಾಡ್ತಾ ಈ ರೀತಿಯಾಗಿ ಹೇಳಿದ್ದೇನೆ, ಇದನ್ನ ನೀವು ಹೈಕಮಾಂಡ್ ಅವ್ರಿಗೆ ತಗೊಂಡೋಗಿ ಅಧ್ಯಕ್ಷನಾಗಿ ಈ ರೀತಿ ಹೇಳಿರುವುದು ತಪ್ಪು ಅಂತ ಹೇಳ್ಕೊಂಡು ಏನೋ ಒಂದು ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ನಿಮ್ಗೆ ಏನೂ ಲಾಭ ಆಗಲ್ಲ, ನನ್ನ ಅಧ್ಯಕ್ಷಗಿರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ನನ್ನ ಮೇಲೆ ವಿಶ್ವಾಸ ಇಟ್ಟಿದೆ, ಹೈಕಮಾಂಡ್ ಯಾವುದೇ ಕಾರಣಕ್ಕೆ ನನ್ನನ್ನ ಪ್ರಶ್ನೆ ಮಾಡೋದಿಲ್ಲ ಅಂತಕೊಂಡು ಹೇಳಿದ್ದಾರೆ. ಅವ್ರು ಹೇಳ್ತಾ ಇರೋದು ಒಂದ್ ರೀತಿಯಾಗಿ ಸರಿಯಾಗಿ ಇದೆ. ನೀವೇ ಅಬ್ಸರ್ವ್ ಮಾಡಿರ್ಬೋದು, ರಾಹುಲ್ ಗಾಂಧಿ ಇರ್ಬೋದು ಅಥವಾ ಸೋನಿಯಾ ಗಾಂಧಿ ಅವರು ಇರ್ಬೋದು, ಯಾರು ಕೂಡ ಇಲ್ಲಿವರೆಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ಅಥವಾ ಅವ್ರಿಗೆ ಏನಾದ್ರು ನೋಟಿಸ್ ಇಶ್ಯೂ ಮಾಡೋದು ಈ ತರ ಏನು ಕೂಡ ಮಾಡಲಿಲ್ಲ, ಸೈಲೆಂಟ್ ಆಗಿ ಇದ್ರು. ಇನ್ನು ಬಿಡಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಏನಾದ್ರು ಅವ್ರಿಗೆ ಹೇಳಬೇಕು. ಈಗ ಪ್ರಿಯಾಂಕಾ ವಾದ್ರಾ ಹೇಳಿದ್ರು ಕೂಡ ಅವ್ರ ಮೇಲೆ ಕೇಳ್ತಾರೆ. ಸ್ವಲ್ಪ ದಿನ ಹೋದ್ಮೇಲೆ ಪ್ರಿಯಾಂಕಾ ವಾದ್ರಾ ಅವರ ಮಗ ಕೂಡ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನೀವು ಹೀಗೆ ಮಾಡ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಕೆಲಸವನ್ನ ಮಾಡ್ತಾರೆ. ಇಷ್ಟೊಂದು ನಿಷ್ಠೆಯನ್ನು ತೋರಿಸುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮಾತನ್ನ ಮೀರಿ ಡಿ.ಕೆ. ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ. ಆದ್ರಿಂದ ಕರ್ನಾಟಕದಲ್ಲಿರುವಂತಹ ನಾಯಕರುಗಳು ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ನಡೆಯನ್ನ ವಿರೋಧಿಸಿ ಏನೇ ಹೇಳಿಕೆ ಕೊಟ್ಟರು ಕೂಡ ಡಿ.ಕೆ. ಶಿವಕುಮಾರ್ ಅವರು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಹೇಳಿದ್ದಾರೆ, ಕ್ಷಮೆ ಕೇಳಬೇಕು ಅಂತ ಹೇಳಿದ್ರೆ ನಾನು ಕೇಳ್ತೇನೆ, ಯಾರಿಗಾರು ಬೇಸರ ಆಗಿದ್ರೆ ನನ್ನನ್ನ ಕ್ಷಮಿಸಿ ಅಂತ ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಒಂದ್ ರೀತಿ ಆಂಟಿಸಿಪೇಟರಿ ಬೇಲ್ ತಗೊಂಡ ರೀತಿಯಲ್ಲಿ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಈ ಕಾಂಗ್ರೆಸ್ ನಾಯಕರುಗಳಿಗೆ. ಅವರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಎಷ್ಟೇ ಕಂಪ್ಲೇಂಟ್ ಮಾಡ್ಲಿ, ಏನೇ ಮಾಡ್ಲಿ, ಡಿ.ಕೆ. ಶಿವಕುಮಾರ್ ಅವರಿಗೆ ಕನಿಷ್ಠ ಒಂದು ನೋಟಿಸ್ ಕೂಡ ಹೈಕಮಾಂಡ್ ನಿಂದ ಇಶ್ಯೂ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು
ಬಲಾಢ್ಯರು ಕೂಡ ಹೌದು, ಧನಾಢ್ಯರು ಕೂಡ ಹೌದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮುಂದೇನಾದ್ರು ಉಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಸಹಾಯ ಹಸ್ತ ಬೇಕೇ ಬೇಕಾಗ್ತದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಪಕ್ಷವನ್ನ ಆ ರೀತಿಯಾಗಿ ಸಂಘಟಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಕಂಪೇರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ MLA ಗಳ ಬೆಂಬಲ ತುಂಬಾ ಕಮ್ಮಿ ಇರಬಹುದು. ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನ ಕೃಪಾ ಕಟಾಕ್ಷ ಯಾವಾಗ್ಲೂ ಇರ್ತದೆ. ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಡಿ ಕೆ ಅವ್ರನ್ನ ಏನಾದ್ರೂ ಅಲ್ಗಾಡಿಸ್ಲಿಕ್ಕೆ ಹೊರಟ್ರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಈ ಸಿದ್ದರಾಮಯ್ಯ ಮತ್ತು ಅವ್ರ ಜೊತೆಲಿರೋರನ್ನ ನಂಬಿಕೊಂಡ್ರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೈಕಮಾಂಡ್ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅತ್ಯಂತ ಶ್ರೀಮಂತ ರಾಜಕಾರಣಿಯಾದಂತಹ ಡಿ ಕೆ ಶಿವಕುಮಾರ್ ಅವರ ಸುದ್ದಿಗೆ ಕಾಂಗ್ರೆಸ್ ಹೈಕಮಾಂಡ್ ಹೋಗೋದಿಲ್ಲ. ನೀನ್ ಏನಾದ್ರೂ ಹೇಳ್ಕೊಳ್ಳಪ್ಪ ಪರವಾಗಿಲ್ಲ, ನಮ್ಮ ಪಕ್ಷದಲ್ಲೇ ಇರು, ಈ ರೀತಿಯಾದಂತಹ ಧೋರಣೆಯನ್ನ ಹೈಕಮಾಂಡ್ ತಾಳಿದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ನನಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ಕೊಂಡು. ಆದ್ರೆ ಅದೇ ಡಿ ಕೆ ಶಿವಕುಮಾರ್ ಅವರು ಅವರ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು ಅಥವಾ ಹೈಕಮಾಂಡ್ ಮುಖಾಂತರ ಅವ್ರಿಗೆ ಯಾವ ರೀತಿಯಾಗಿ ಪೆಟ್ಟನ್ನ ಕೊಡಬೇಕು ಅದನ್ನ ಮಾಡಿಯೇ ಮಾಡ್ತಾರೆ. ಅದು ಕಾಂಗ್ರೆಸ್ ನಲ್ಲಿರುವಂತಹ ಎಲ್ಲಾ ನಾಯಕರುಗಳಿಗೆ ಗೊತ್ತು. ಅದಕ್ಕಾಗಿ KN ರಾಜಣ್ಣ ಅವರು ಬಹಳ ಬೇಸರದಿಂದ ಮಾತಾಡಿರುವಂತಹದ್ದು. ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯ. ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಹತ್ರ ಅಟ್ಲೀಸ್ಟ್ ಸಮಜಾಯಿಷಿಯನ್ನ ಕೇಳ್ತಾರೆ, ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಬಹುದು. ಆದ್ರೆ ನಾವೇನಾದ್ರು ತಪ್ಪು ಮಾಡಿದ್ರೆ ಕನಿಷ್ಠ ನಮ್ಗೆ ಸಮಜಾಯಿಷಿ ಕೊಡ್ಲಿಕ್ಕೆ ಕೂಡ ಚಾನ್ಸ್ ಕೊಡೋದಿಲ್ಲ. ಅದಕ್ಕೆ ಬದಲಾಗಿ ನಮ್ಮನ್ನ ಕಿತ್ತು ಬಿಸಾಡ್ತಾರೆ. ಈ ರೀತಿಯಾದಂತಹ ನ್ಯಾಯ ಸದ್ಯಕ್ಕೆ ಕಾಂಗ್ರೆಸ್ ನಲ್ಲಿದೆ ಅನ್ನೋ ರೀತಿಯಲ್ಲೇ KN ರಾಜಣ್ಣ ಅವರು ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಡಿ ಕೆ ಶಿವಕುಮಾರ್ ಅವರು RSS ಗೀತೆಯನ್ನ ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರು ಕೂಡ ಅವರಿಗೆ ಅದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗುವಂತ ಲಕ್ಷಣಗಳಿಲ್ಲ. ಆದ್ರೂ ಕೂಡ ಬಹಳಷ್ಟು ನಾಯಕರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರಂತೆ ಡಿ ಕೆ ಅವರು ಈ ರೀತಿ ಮಾಡೋದು ತಪ್ಪು, ಅವ್ರನ್ನ ಕರೆದು ಎಚ್ಚರಿಸಿ ಅಂತ ತಕೊಂಡು ನೋಡೋಣ. ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ಎಚ್ಚರಿಕೆಯನ್ನು ಕೊಡ್ತಾರ ಅಂತಕೊಂಡು ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಗಳೇನೋ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.